224 ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಭವನ ಯಾವ ಕ್ಷೇತ್ರದಲ್ಲಾರ ಅತಿ ಉನ್ನತವಾದಂತ ಜಿಲ್ಲಾ ಮಟ್ಟದ ಕಾರ್ಯಕ್ರಮ, ಜಿಲ್ಲಾ ಮಟ್ಟದ ಭವನ ಇದೆ ಅಂದ್ರೆ ಅದು ಕನಕಪುರದಲ್ಲಿ ಮಾತ್ರ ಅಂತ ಹೇಳಕ್ಕೆ ಇಷ್ಟ ಆಗ್ತದೆ. ಯಾಕೆ ಅಂದ್ರೆ ನಮ್ಮ ಕನಕಪುರ ತಾಲೂಕಿನಲ್ಲಿ PGR ಸಿಂಧ್ಯಾ ಸಾಹೇಬ್ರು ಇದ್ದಂತ ಸಂದರ್ಭದಲ್ಲಿ ಭವನ ಇರಲಿಲ್ಲ. ನಾವು ನಮ್ಮ ನಾಯಕರ ಅನೇಕ ಮುಖಂಡಗಳೆಲ್ಲ ನಮ್ಮ ನಾಯಕರನ್ನ ಭೇಟಿ ಮಾಡಿ ಮನವಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಅಂಬೇಡ್ಕರ್ ಭವನ ಎಲ್ಲಾ ತಾಲೂಕಲ್ಲೂ ಇದೆ, ತಾಲೂಕ್ ಮಟ್ಟದಲ್ಲಿ ಇದೆ. ಆದ್ರೆ ಜಾಗನೇ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ಪ್ರೈವೇಟ್ ಜಾಗವನ್ನ ಖರೀದಿ ಮಾಡಿ ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಅಂಬೇಡ್ಕರ್ ಭವನ ಮಾಡಿಕೊಟ್ಟಂತ ಕೀರ್ತಿ DK ಶಿವಕುಮಾರ್ ಅವರಿಗೆ ಸಲ್ಲಬೇಕು ಅಂತಕ್ಕಂಥ ಮಾತನ್ನ ನೆನಪು ಮಾಡ್ತಾ, ಅದೇ ರೀತಿಯಾಗಿ ರಾಮನಗರ ಜಿಲ್ಲೆ ನೂತನವಾಗಿ ಜಿಲ್ಲೆ ಆಯ್ತು. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜಿಲ್ಲಾ ಮುಖಂಡಗಳು ನಾವೆಲ್ಲರೂ ಹೋಗಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರವ್ರನ್ನ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂನ ಪುತ್ಥಳಿಯನ್ನ ನಿರ್ಮಾಣ ಮಾಡಬೇಕು ಸರ್ ಅಂತ ನಾವು ಮನವಿ ಮಾಡ್ಕೊಂಡ್ವಿ. ಆದ್ರೆ ನಾವು ಮನವಿ ಮಾಡಿದ್ದು 7 ಅಡಿ ಸ್ಟ್ಯಾಚ್ಯೂ ಇತ್ತು. 7 ಅಡಿ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡ್ಬೇಕನ್ನೋದು ಅಷ್ಟೇ ನಮ್ಮ ಮನವಿ ಇತ್ತು. ಆದ್ರೆ ನಮ್ಮೆಲ್ಲರ ಪ್ರೀತಿಯ ನಾಯಕರಂತ DK ಶಿವಕುಮಾರ್ ಅವರು ಸಾಹೇಬ್ರವರು ವಿಧಾನಸೌಧ ಮುಂದೆ ಎಷ್ಟು ಅಡಿ ಇದೆ? 14 ಅಡಿ ಇದೆ. ಇದೇ 14 ಅಡಿ ರಾಮನಗರ ಜಿಲ್ಲಾ ಕಚೇರಿ ಮುಂದೆ ಉದ್ಘಾಟನೆ ಮಾಡಬೇಕು ಅಂತೇಳಿ ನಿರಂತರ ಪರಿಶ್ರಮದಲ್ಲಿ ಉದ್ಘಾಟನೆಯನ್ನ ಮಾಡಿಸಿ ಪುತ್ಥಳಿಯನ್ನ ನಿರ್ಮಾಣ ಮಾಡಿದ್ರು. ಆದ್ರೆ ಈ ಕಿತ್ತೋದ್ ಬಿಜೆಪಿಯವರು ಸರ್ಕಾರ ಹೋಯ್ತು ಅಂತ ಪುತ್ಥಳಿ ನಿರ್ಮಾಣ ಮಾಡಿದ್ರು DK ಬ್ರದರ್ಸ್. ಏಕಾಏಕಿ 29 ಘೋಷಣೆ ಮಾಡ್ತಾರೆ, 31ನೇ ತಾರೀಕು ಹೋಗಿ ಉದ್ಘಾಟನೆ ಮಾಡಕ್ ಹೋಯ್ತಾರೆ. ಆ ವೇದಿಕೆಗೆ ಈ ನಾಯಕರನ್ನ ಇನ್ವೈಟ್ ಮಾಡಿದಿರಾ, ಉದ್ಘಾಟನೆ ಮಾಡಿದವರು ಇವರು, ಕಾರ್ಯಕ್ರಮ ಮಾಡಿದವರು ಇವರು, ಪುತ್ಥಳಿ ಮಾಡಿದವರು ಇವರು, ನಮ್ಮ ಮನವಿಗೆ ಸ್ವೀಕಾರ ಮಾಡಿ. ಆದ್ರೆ ಅಂತ ಸಂದರ್ಭದಲ್ಲಿ ಅದೇ ರಾಮನಗರ ಜಿಲ್ಲಾ ಮುಖ್ಯಮಂತ್ರಿಗಳ ಬೊಮ್ಮಾಯಿರವರ ವೇದಿಕೆ ಮೇಲೆ ನಮ್ಮ ನಾಯಕರನ್ನ ಕಡೆಗಣನೆ ಮಾಡಿ ಉದ್ಘಾಟನೆ ಮಾಡಕ್ಕಂತ ಹೊಟ್ಟಂತ ಸಂದರ್ಭದಲ್ಲಿ ನಾನು ಮತ್ತೆ ನನ್ನ ಸಹಪಾಠಿಗಳೆಲ್ಲ ಹೋರಾಟವನ್ನ ಮಾಡಿ ಪ್ರತಿಭಟಿಸಂತ ಸಂದರ್ಭದಲ್ಲಿ ನಮ್ಮ ಮೇಲೆ ಗೂಂಡಾ ಕಾಯ್ದೆ ಹಾಕ್ತಾರೆ, ರೌಡಿ ಲಿಸ್ಟ್ ಮಾಡ್ತಾರೆ. ಏನಕ್ಕೆ? ಅಂಬೇಡ್ಕರ್ ಸ್ಟ್ಯಾಚ್ಯೂ ಉದ್ಘಾಟನೆ ಮಾಡಿ ಸ್ವಾಮಿ ಅಂತ ನಾಯಕರ ಹತ್ರ ಕೇಳ್ಕೊಂಡು ನಮ್ಮನವಿನ ಸೇರಿಸಿ ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡ್ತಾ ಇದ್ರೆ ಅದನ್ನ ತೆರಳಿಸ್ತಾರೆ. ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನಸು ಮಾಡುವಂತ ಯಾವ್ದಾರ ಪಕ್ಷ ಇದೆ ಅಂದ್ರೆ ನಿಮಗೂ ನಮಗೂ ಕ್ಲಿಯರ್ ಕಟ್ ಆಗಿದೆ, ಓನ್ಲಿ ಕಾಂಗ್ರೆಸ್ ಪಾರ್ಟಿ. ಈ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಮುಂದೊಂದು ದಿನ ಈ ದೇಶದಲ್ಲಿ ಯಾವ್ದಾರು ಪಕ್ಷದಿಂದ ಮುಖ್ಯಮಂತ್ರಿ ಆಯ್ತಾರೆ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿನೇ ವಿನಃ ಬೇರೆ ಪಾರ್ಟಿಯಿಂದ ಸಾಧ್ಯ ಇಲ್ಲ ಅಂತ